ನೆಕ್ಸ್ಟ್ ಟೈಮ್ ಬಂದರೆ ಸಮ್ಮರ್ಲೇ ಬರಬೇಕು. ಬಟ್ ಈ ಜಾಗ ಇಷ್ಟೇ ಗೈಸ್. ನಾನು ಫ್ರೀಸ್ ಆಗಿ ಹೋಗ್ತಿದ್ದೀನಿ. ಗಾನ್ ಏನಾದರೂ ಆದರೆ ಕೀರ್ತನ ರಘುನೇ ಕಾರಣ. ಓ ಶಿಟ್, ಆಲ್ ಗುಡ್. ಬಿದ್ಲು ಗೈಸ್ ಇವಳು. ದಿಸ್ ವಾಸ್ ದ ಬೆಸ್ಟ್ ಪ್ಲೇಸ್. ಹೂ ಎವಿ ನಡುಕ್ತಾ ಇದ್ದಾಳೆ ಗೈಸ್. ಇಲ್ಲಿ ಒಬ್ಬೊಬ್ಬರು ಸ್ಟೋರಿ ಓದ್ತಾ ಇದ್ರು ಫುಲ್ಲು ಎಮೋಷನ್ ಆಗುತ್ತೆ. ಹೂ ಆಲ್ರೆಡಿ ಅಳ್ತಾ ಇದ್ದಾಳೆ ನೋಡಿ. ಅವ್ರು ಯಾರು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲದಾಖ್. ಸೊ ಪ್ಲ್ಯಾನ್ ಏನಪ್ಪ ಅಂದರೆ ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಡೆಲ್ಲಿಯಿಂದ ಲೇಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಸಿಸ್ಟರ್ ಮತ್ತು ಅವರ ಹಸ್ಬೆಂಡ್ ನಮ್ಮ ಜೀಜು. ಸೊ 4 ಜನ ಸೇರಿ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಆ್ಯಂಡ್ ಇವತ್ತು ನೈಟ್ ಅಂದರೆ 11 o'clock ನಮಗೆ ಆ್ಯಕ್ಚುಲಿ ಇರೋದು ಫ್ಲೈಟು. ಸೊ ಮಾರ್ನಿಂಗ್ ಡೆಲ್ಲಿ ಆ್ಯಂಡ್ ಡೆಲ್ಲಿಯಲ್ಲಿ ಒಂದು 6 hours ಆ್ಯಕ್ಚುಲಿ. ಸೊ 6 hours ಲೇ ಓವರ್ ಇದೆ. ಅಲ್ಲಿಂದ ದೆನ್ ವಿಲ್ ಬಿ ಗೋಯಿಂಗ್ ಟು ಲೇ. ಸೊ ಡಿಸೆಂಬರ್ ಟೈಮಲ್ಲಿ ಹೋಗ್ತಾಯಿದ್ದೀವಿ. ಎಕ್ಸ್ಟ್ರೀಮ್ ವೆದರ್ ಇರುತ್ತಂತೆ. ಸೊ ವಿ ವಾಂಟ್ ಟು ಸಿ ಹೌ ಇಟ್ ವಿಲ್ ಬಿ. ಸೊ ರೆಡಿ ಪು? ಎಸ್, ಐ ಆಮ್ ರೆಡಿ. ಜಸ್ಟ್ ನಾವು ಲೇಗ್ ಇಳಿದ್ವಿ. ಸಿಕ್ಕಾಪಟ್ಟೆ ಕೊಳ್ಳಿದೆ. -10 ಇರೋದು. ಮೂಗು ಕೈ ಎಲ್ಲ ಆಲ್ರೆಡಿ ಫ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಂಗೆ ತುಂಬ ಇಷ್ಟ ಆಗ್ತದೆ. ಸೊ ಅಪ್ಪು ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ನಾನಂತೂ ಬಂದಾಗಿಂದ ಗ್ಲೌಸ್ ಹಾಕ್ಕೊಂಡೇ ಇದ್ದೀನಿ. ಸೊ ಮೂಗಂತೂ ಸಿಕ್ಕಾಪಟ್ಟೆ ಫ್ರೀಸ್ ಆಗೋಗಿದೆ ನನಗೆ. ಕಣ್ಣು ರೆಡ್ ಆಗೋಗ್ಬಿಟ್ಟಿದೆ. ಬಟ್ ನಂಗೆ ಈ ಥರ ಪಿಂಕ್ ಆಗಬೇಕು ಅಂತ ಇಷ್ಟ. ಸುಮ್ಮನೆ ಫಸ್ಟು ಹೋಗಿದ್ದೆ. ಬಟ್ ಎಲ್ಲ ಕಡೆ ಸಿಮ್ಟಮ್ಸ್ ಎಲ್ಲ ಬರೆದಿದ್ದಾರೆ, ಕಾಫು, ತಲೆನೋವು ಅದೇ ಥರ. ಬಟ್ ನಮ್ಗೆ ಆ ಥರ ಏನಾಗಿಲ್ಲ. ಬಟ್ ಮೂಗು ಮಾತ್ರ ಸಿಕ್ಕಾಪಟ್ಟೆ ಫ್ರೀಸ್ ಆಗ್ತಿದೆ. ಸೊ ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು. ಆ್ಯಂಡ್ ದೆನ್ ಹೇಗಿದ್ರು ನಾವು 5 days ಇರ್ತೀವಿ. ಸೊ ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆಪ್ಪ? ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಗ್ಗೆ 9:30ಗೆ ರೆಡಿಯಾಗಿ ಬನ್ನಿ ಅಂದರು. ಸೊ ಇವಾಗ ಲೇಲಿರೋ ಲೇ ಪ್ಯಾಲೇಸಿಗೆ ಬಂದಿದ್ದೀವಿ. ಸೊ ಇದೇ ಲೇ ಪ್ಯಾಲೇಸು. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಗೈಸ್. ಆ ಕಡೆ ಫುಲ್ ಸ್ನೋ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಎಲ್ಲೋ ನಾವು ಇದ್ದಿದ್ದು. ಸೊ ಇಲ್ಲಿಂದ ಮೇಲೆ ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ರೆಡಿಯಾಗಿ ಬರ್ತಾ ಇದ್ದಾರೆ. ಹಾಯ್ 9:00ಗೆ ರೆಡಿಯಾಗು ಅಂದರು. ಹೋಗಿ ಫಸ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ, ಬಿಸಿ ನೀರಲ್ಲೇ ಇರಬೇಕು ಅನಿಸ್ತೈತೆ. ಆ ಲೆವೆಲ್ಗಿತ್ತು. ನಾನಂತೂ ಫುಲ್ ಪ್ಯಾಕ್ ಆಗಿದ್ದೀನಿ. ಬಟ್ ರೂಮಲ್ಲಿದ್ದರೆ ಏನೂ ಅನಿಸಲ್ಲ ಗೈಸ್. ಒನ್ಸ್ ರೂಮಿಂದ ಆಚೆ ಬಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಇವಾಗ ಸದ್ಯಕ್ಕೆ ಈ ಜಾಗದಲ್ಲಿ ಲೇ ಪ್ಯಾಲೇಸ್ ಅಂತ ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಲೇ ಪ್ಯಾಲೇಸ್ ಮುಗಿಸ್ಕೊಂಬಂದ್ವಿ. ಅನ್ಫಾರ್ಚುನೇಟ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ವಂತೆ. ನೋಡೋಕ್ಕೆ ಇಷ್ಟಿದೆ ಗೈಸ್. ಬಟ್ ಒಳಗಡೆ 9 floors ಇದೆ. ಸೊ 9 floor ಹತ್ತಿ ಬರೋಷ್ಟೊತ್ತಿಗೆ ಸಾಕಾಯಿತು. ಮತ್ತು ಡ್ರೋನ್ ಯೂಸ್ ಮಾಡೋಣ ಅಂದ್ಕೊಂಡ್ವಿ. ಡ್ರೋನು ಪರ್ಮಿಷನ್ ಕೊಡಲಿಲ್ಲ. ನೋಡ್ತೀವಿ ಬೇರೆ ಕಡೆ ಎಲ್ಲಾದರೂ ಡ್ರೋನ್ನ ಆದರೆ ಟ್ರೈ ಮಾಡ್ತೀವಿ. ನಮ್ಮ ಸ್ಟೇಯಿಂದ ಹತ್ರ ಈ ಜಾಗ. ಸೊ ವಿಲ್ ಟ್ರೈ ಟು ಟೇಕ್ ಅ ಡ್ರೋನ್ ಶಾಟ್ ಫ್ರಮ್ ದೇರ್. ಇಲ್ಲಿ ನಾಯಿ ಜೊತೆ ಏನೋ ಮಾತಾಡ್ತೀವಿ. ಬೇಡಪ್ಪು, ಬೇಡ ಬಾ ಚಿನ್ನಿ, ಡೋಂಟ್ ಟಚ್ ಇಟ್. ಏನಂದೆಪ್ಪು? ಯಾರ್ದೋ ಊರಲ್ಲಿ ಆ ನಾಯಿಗೆ ಬಾಯಿ ಇಟ್ರೆ ಏನು ಮಾಡ್ತೀವಿ ಚಿನ್ನಿ? ಇಷ್ಟು ಲೇಯರ್ ಹಾಕ್ಕೊಂಡಿದ್ದೀನಲ್ವಾ, ಏನೂ ಫೀಲ್ ಆಗಲ್ಲ. ರಘು ಅದೇನು ಇಲ್ಲ. ಫ್ಲೈಟ್ ಕಾಣಿಸ್ತಿದೆ ಅಲ್ಲಿ ಮೇಲೆ. ನಾವು ನೋಡಿ ಅದು ಹೋಗಿ ಇವಾಗ ಒಂದು ರೌಂಡ್ ಅಬೌಟ್ ಮಾಡಿಕೊಂಡು ಕೆಳಗಡೆ ಬೀಳುತ್ತೆ. ಸೊ ಅಲ್ಲಿದೆ ನೋಡು, ಅದೇ ರನ್ವೇ ಅಲ್ಲಿರೋದು. ಐ ಥಿಂಕ್ ಇದು ಒಂದು ಟೆಂಪಲ್ ಅನಿಸುತ್ತೆ, ಕ್ಲೋಸ್ ಆಗಿದೆ ಅಷ್ಟೇ. ಚೆನ್ನಾಗಿತ್ತಲ್ಲ ಅದೇ ಪ್ಲೇಸು. ಬಟ್ 9 floor ಇದೆ ಅಂತ ಗೊತ್ತೇ ಆಗಲ್ಲ. ಅನಿಸ್ಲಿಲ್ಲ ಅಷ್ಟೊಂದು, ಬಟ್ ಏನೋ ಡಿಫ್ರೆಂಟ್ ಆಗಿದೆ ಆರ್ಕಿಟೆಕ್ಚರ್. ಓಕೆ, ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ನೋಡೋಣ ಬಾ. ಒಳಗಡೆ ಕುಂತ್ರೆ ಮಸ್ತಾಗಿದೆ. ಹೊರಗಡೆ ಹೋಗಿದ ತಕ್ಷಣ ಮತ್ತೆ ಯಾವಾಗ ಒಳಗಡೆ ಬರ್ತೀವಿ ಅನಿಸ್ತದೆ.
ಎಸ್ಪೆಷಲಿ ನಿನಗೆ. ಅದರಲ್ಲಿ ಇವ್ರು 3 ಜನ ಹೆಂಗೋ ಇದ್ದಾರೆ ಗೈಸ್. ನನಗಂತೂ ನೀನು ಕೀನಾರೆ ಜಾಸ್ತಿ, ಅವ್ಳು ಅಟ್ಲೀಸ್ಟ್ ಕವರ್ ಅಟ್ಲೀಸ್ಟ್ ಕೀನ ಫುಲ್ ಕವರ್ ಆಗಿದ್ದಾಳೆ. ನಾನು ಪ್ರತಿ ಸರಿ ವಿಡಿಯೋ ತೆಗಿಬೇಕಾದ್ರೆ ಗ್ಲೌಸ್ ತೆಗೆದು ಕೈಯೆಲ್ಲ. ಜಸ್ಟ್ ಶಾಂತಿ ಸ್ತೂಪಕ್ಕೆ ಬಂದ್ವಿ. ಅಲ್ಲೆಲ್ಲ ಜಿಪ್ ಲೈನ್ ಇದೆ ಬಟ್ ಕ್ಲೋಸ್ ಇದೆ. ಹತ್ಕೊಂಡು ಬಂದಿದ್ದಕ್ಕೆ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇದೆ ಶಾಂತಿ ಮಂದಿರ. ಶಾಂತಿ ಮಂದಿರ ಏನಿದೆ? ಶಾಂತಿ ಸ್ತೂಪ. ಐ ಥಿಂಕ್ ಕ್ಲೋಸ್ ಇದೆ ಅನ್ಸುತ್ತೆ, ಯಾರು ಓಪನ್ ಮಾಡಿಲ್ಲ. ಬಟ್ ಈ ಕಡೆ ನೋಡಿ ಗೈಸ್, ಕ್ರೇಜಿ ಅಂದರೆ ಕ್ರೇಜಿ. ವಾಹ್, ಮಸ್ತಾಗಿದೆ ಜಾಗ ಮಾತ್ರ. ಇಡೀ ಲೇ ಸಿಟಿ ಕಾಣುತ್ತೆ ನೋಡಿ, ಇದು ಫುಲ್ಲು ಲೇ ಸಿಟಿ. ಆ್ಯಂಡ್ ಮೇಲೆ ನೋಡಿ ಫುಲ್ ಸ್ನೋ ಕವರ್ ಆಗಿದೆ. ಸೈಕ್ ಆಗಿದೆ ಮಾತ್ರ ಜಾಗ. ಓಕೆ, ಮೇಲೆ ಬರ್ತಾ ಇದ್ದೀನಿ ಗೈಸ್. ಅವ್ರು ಯಾರೂ ಬರಲಿಲ್ಲ. ಫೈಲ್ ಮೇಲೆ ಬಂದಷ್ಟು ಇನ್ನೂ ಚಳಿ ಜಾಸ್ತಿ ಆಗ್ತಿದೆ. ಅಷ್ಟು ಸೆಕೆ ಅದು ತಡ್ಕೋಬೋದು, ಚಳಿನ ಮಾತ್ರ ತಡ್ಕೊಳಕ್ಕಾಗಲ್ಲ. ಸೊ ಇದು 17th ಸೆಂಚುರಿಯಲ್ಲಿ ನಾವು ಲೇ ಪ್ಯಾಲೇಸ್ ನೋಡೋದಲ್ಲ, ಆ ಕಿಂಗ್ ಕಟ್ಟಿರೋದಂತೆ. ಸೊ ಏನಂತ ಅರ್ಥ ಆಗಲ್ಲಪ್ಪ, ಎಲ್ಲ ಇಲ್ಲಿ ಸ್ಟ್ಯಾಚುಸ್ ಥರ ಕಟ್ಟಿದ್ದಾರೆ. ಇಲ್ಲೇನೋ ಕತೆ ಬರೆದಿದ್ದಾರೆ. ಅದು ಬಿಟ್ಟರೆ ಕೈಯ ಫ್ರೀಸ್ ಆಗ್ತಿದೆ. ಓಕೆ, ಇದೊಂದು ಬುದ್ಧ ಸ್ಟ್ಯಾಚು. ನೀರು ಕುಡಿಯೋಣ ಅಂದರೆ ನೀರೇ ಫುಲ್ ತಣ್ಣಗಿದೆ ಗೈಸ್. ಒಂಚೂರು ಕುಡಿದ ತಕ್ಷಣ ಸಾಕಪ್ಪ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಬಂದರೆ ಸಮ್ಮರ್ಲೇ ಬರಬೇಕು. ಬಟ್ ಈ ಜಾಗ ಇಷ್ಟೇ ಗೈಸ್. ಕಾಶ್ಮೀರಿ ಕಾವಾ ಬಂದಿದೆ. ಸೊ ಏನೋ ಸ್ವಲ್ಪ ಸ್ಪೈಸಸ್ಸು ಮತ್ತು ನಟ್ಸ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇವರಿಬ್ಬರು ಟ್ರೈ ಮಾಡಿ ಸಾಕಾಗಿದೆ ಅಂತಿದ್ದಾರೆ. ಜೀಜು ಟ್ರೈ ಮಾಡೋಕ್ಕೆ ಹೇಳ್ತೀನಿ. ಜೀಜು ಟ್ರೈ ದಿಸ್. ಗೈಸ್, ನಾನು ಆರ್ಡರ್ ಮಾಡಿದ್ದೆ, ಎಲ್ಲರೂ ನೋಡಿ ಕುಡಿತಾ ಇದ್ದಾರೆ. ಇವ್ರು ಏನೇನೋ ಆರ್ಡರ್ ಮಾಡಿಬಿಟ್ಟು. ನಾನು ಗ್ರೀನ್ ಟೀ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೆ. ಕೇಳು ಇಫ್ ದೇ ಕ್ಯಾನ್ ಡೂ ಇಟ್. ವಾಟ್ ಇಸ್ ದಿಸ್? ಕಾಶ್ಮೀರಿ ಕಾವಾ. ಏನು ಮಾಡ್ತಿದ್ರಿ ಅಷ್ಟು? ಐ ಥಿಂಕ್ ಏಲಕ್ಕಿ ಇದೆ, ಬಾದಾಮ್. ಮಸ್ತಿದೆ, ಗುಡ್ ಟೇಸ್ಟ್. ಐ ಥಿಂಕ್ ಸಿನಮನ್ನು ಇದೆ, ಸಿನಮನ್ ಕೂಡ ಇದೆ ಇದರಲ್ಲಿ. ಇಂದು ಹೇಳು ಮತ್ತೆ ಗ್ರೀನ್ ಟೀ ಬದಲಿಂದ ಹೇಳ. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಫುಲ್ ಎಕ್ಸೈಟ್ ಆಗಿದ್ದಾರೆ. ಏನಕ್ಕೆ ಅಂದರೆ ಇದು ಫ್ರೋಝನ್ ಲೇಕ್ ಗೈಸ್ ಇದು. ಸೊ ಇಲ್ಲಿ ಹಾಕಿ ಪ್ರಾಕ್ಟೀಸ್ ಮತ್ತು ಹಾಕಿ ಆಡ್ತಾ ಇದ್ದಾರೆ. ಈ ಕಡೆ ನೋಡಿ ಕೋಚಿಂಗ್ನ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಸ್ಟೂಡೆಂಟ್ಸ್ಗೆ. ಒಳಗಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಮಗೆ ಅದ್ರದ್ದು ರೈಟ್ ಶೂಸ್ ಇಲ್ಲ. ಸೊ ನೋಡ್ಬೋದು ಅಷ್ಟೇ ನಾವು ಇಲ್ಲಿಂದ. ಬಟ್ ಸೀರಿಯಸ್ ಆಗಿ ನಾನು ಇದನ್ನು ನೋಡ್ತೀನಿ ಅಂದ್ಕೊಂಡೇ ಇರಲಿಲ್ಲ. ಬಟ್ ಮಸ್ತಾಗಿದೆ. ಇವನು ಯಾರೋ ರೆಡ್ ಕಲರ್ ಶಿಷ್ಯ ಮಸ್ತಾಗಿ ಆಡ್ತಾವೆ ಇಲ್ಲಿ ಆವಾಗಲಿಂದ. ಮಸ್ತಾಗಿ ಆಡ್ತಿದ್ದಾನಲ್ಲ ಅವನು. ನೋಡೋನು ಹಿಂಗೆಲ್ಲ ಓಡ್ತಾ ಇದ್ದಾನೆ. ಅದು ಬ್ಯಾಕಲ್ಲೆಲ್ಲ ಹೋಗ್ತಿದ್ದಾನ. ಸಗದಾಗಿದೆ ಜಾಗ ಮಾತ್ರ. ನಾವು ಯಾರಾದರೂ ಶೂಸ್ ಕೇಳ್ಬಿಟ್ಟು ಹೋಗೋಣ. ಬೇಸ್ ನಮಗೂ ಆ ಶೂ ಏನು ಮಾಡೋಣ ಗೊತ್ತಾ, ಲಾಸ್ಟ್ ದಿನ ನಾವು ಇರ್ತೀವಲ್ಲ, ಟ್ರೈ ಮಾಡೋಣ. ಆದರೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬರೋಣ. ಗೈಸ್, ನಾನು ಫ್ರೀಸ್ ಆಗೋಗ್ತಿದ್ದೀನಿ. ಗಾನ್. ಏನಾದರೂ ಆದರೆ ಕೀರ್ತನ ರಘುನೇ ಕಾರಣ. ನಾನು ಹೇಳಿದೆ ಈ ಜಾಗ ಏನು ಬೇಡ, ಕಾಲ ಕುತ್ಕೊಳ್ಳೋಣ ಅಂತ. ಹೋಗಿ ಫೋರ್ಸ್ ಬರ್ಸ್ಬಿಟ್ಟ. ನೀ ಆ್ಯಂಡ್ ಹಿಮ್ ಆರ್ ಆನ್ ಬೇರ್ ಫುಟ್. ಗೈಸ್, ಇಲ್ಲ ಗುರುದ್ವಾರ ಟೆಂಪಲ್ಗೆ ಬಂದ್ವಿ. ಶೂ ಬಿಚ್ಚಬೇಕು ಅಂದ ತಕ್ಷಣ ಸೇಕಾಗೋಯ್ತು ಗೈಸ್. ಅಲ್ಲಿ ಹಿಂದ್ಗಡೆ ಕಲ್ಲಿದೆ ಅಲ್ವ, ಅದೇ ದೇವರು. ಇಲ್ಲಿ ಗುರುದ್ವಾರ ದೇವರು. ಗುರು ನಾನಕ್ ಅವರು ಇಲ್ಲಿಗೆ ಬಂದಾಗ ಯಾರೋ ರಾಕ್ಷಸ ಈ ದೊಡ್ಡ ಕಲ್ಲನ್ನ ಅವ್ರ ಮೇಲೆ ಬಿಸಾಕ್ತಾರೆ ಅಂತೆ. ಆ ಕಲ್ಲು ಅವ್ರ ಮೇಲೆ ಬಿಸಾಕಿದಾಗ
ಅವ್ರ ಮೂರ್ತಿ ಥರನೇ ಅದ್ರ ಮೇಲೆ ಒಂಥರ ಪಿಕ್ಚರ್ ಥರ ಆಗಿ ಅದು ವ್ಯಾಕ್ಸ್ ಥರ ಆಗೋಯ್ತಂತೆ. ಸೊ ಅದೇ ಒಳಗಡೆ ಇರೋದು, ಅದನ್ನ ಇವಾಗ ತೋರಿಸ್ತೀವಿ ನಿಮಗೆ. ಓಕೆ, ಸೊ ಇದೇ ಕಲ್ಲುಗಳು ಅವ್ರ ಮೇಲೆ ಹಾಕಿದಾಗ ಅವ್ರ ಥರನೇ ಅದು ಮೂಡು ಬಂದಿದೆ. ಪೂರ್ತಿಯಾಗಲ್ಲ, ಬಟ್ ಇದೆ ಅದು ಗುರುದ್ವಾರ್ ಪತ್ತರ್ಜಿ ಅಂತ. ಇದು ಇಲ್ಲಿ ಆ್ಯಕ್ಚುಲಿ ಫ್ರೀ ಟೀ ಸಿಗುತ್ತೆ ಆ್ಯಂಡ್ ಇದು ಫುಲ್ ಮೇಂಟೈನ್ ಆಗ್ತಿರೋದು ಆರ್ಮಿ ಅವರು. ಆ್ಯಂಡ್ ಲಂಚ್ ಟೈಮಲ್ಲಿ ಬಂದರೆ ಲಂಚ್ ಕೂಡ ಫ್ರೀ ಸಿಗುತ್ತೆ. ಆ್ಯಂಡ್ ಟೀ ಜೊತೆ ಕೆಲವು ಚಿಕ್ಕ ಚಿಕ್ಕ ಪ್ರಸಾದ ಐಟಮ್ಸು ಇದೆ ಇಲ್ಲಿ, ಬೇಕಾದರೆ ತೊಗೋಬೋದು. ಆ್ಯಂಡ್ ಇದೆಲ್ಲ ಫ್ರೀ ಆಗಿರುತ್ತೆ. ಆ್ಯಂಡ್ ಥ್ರೂಔಟ್ ದ ಡೇ, ಥ್ರೂಔಟ್ ದ ಮಂತ್, ಥ್ರೂಔಟ್ ಇಯರ್ ಈ ಥರ ಇರುತ್ತಂತೆ. ಸೊ ಅದು ಇಲ್ಲಿದೆ ನೋಡಿ, ಇದು ಟೀ. ಸೊ ಆರ್ಮಿಯವರೆಲ್ಲ ಬಂದು ಇಲ್ಲೇ ಜಾಸ್ತಿ ಟೀ ಕುಡಿಯೋದು ಮತ್ತು ಊಟ ಮಾಡೋದು. ಆರ್ಮಿ ಮೇಂಟೈನ್ ಜಾಬ್. ಎಸ್, ಮೇಂಟೈನ್ ಬೈ ಆರ್ಮಿ. ಗೈಸ್, ಇವಾಗ ಮ್ಯಾಗ್ನೆಟಿಕ್ ಹಿಲ್ ಅಂತ ಒಂದು ಜಾಗದಲ್ಲಿದ್ದೀವಿ. ಸೊ ಇದಿಷ್ಟು ಜಾಗ ಮ್ಯಾಗ್ನೆಟಿಕ್ ಹಿಲ್ ಅಂತ. ಸೊ ಬೇಸಿಕ್ಲಿ ಇಲ್ಲಿ ಕಾರು ನೋಡಿ ಇವಾಗ ಸ್ಟಾಪ್ ಮಾಡಿ ನಿಲ್ಲಿಸಿದ್ದಾರೆ. ಬಟ್ ಆಫ್ ಮಾಡ್ದೇ ಬ್ರೇಕ್ ತೆಗೆದ್ರೆ ಗಾಡಿ ಅದ್ರ ಪಾಡಿಗೆ ಅದು ಮೂವ್ ಆಗುತ್ತೆ. ಗಾಡಿ ಆಫಲ್ಲಿದೆ, ಬ್ರೇಕ್ ತೆಗೆದಿದ್ದಾರೆ ಅಷ್ಟೇ, ಬಟ್ ಗಾಡಿ ಮೂವ್ ಆಗ್ತಾ ಇದೆ. ಒಳಗಡೆ ಬಾಯದಿದೆ. ಸೊ ಬ್ರೇಕ್ ಹಾಕಿದ್ರೆ ಮಾತ್ರನೇ ಸ್ಟಾಪ್ ಆಗೋದು. ಸೊ ಇದರ ಸಿಕ್ಕಾಪಟ್ಟೆ ವಿಡಿಯೋ ನೋಡಿದೆ, ಬಟ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದಿದ್ದೀನ. ಇಲ್ಲಿ ಇಲ್ಲಿ ಬರ್ತಿದ್ದಾರಾ, ದ ಫಿನಾಮಿನಾ ದಟ್ ಡಿಫೈನ್ಸ್ ಗ್ರಾವಿಟಿ ಪಾರ್ಕ್ ಯುವರ್ ವೆಹಿಕಲ್ ಇನ್ ದಿ ಬಾಕ್ಸ್ ಮಾರ್ಕ್ಡ್ ವಿತ್ ಪೇಂಟ್ ಆನ್ ದಿ ರೋಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ವಂಡರ್. ಅಂದರೆ ಇಲ್ಲಿನಾ, ಇದಿಷ್ಟೇನಾ? ಓಕೆ. ಸೊ ಇಲ್ಲಿ ಇದಿಷ್ಟು ಏನು ಹಾಕಿದಾರಲ್ಲ ಗೈಸ್, ಇದಿಷ್ಟರಲ್ಲಿ ಮಾತ್ರನಾ? ಬಟ್ ನಾನು ಬೇರೆ ವೀಡಿಯೋಸ್ ನೋಡಿದ್ದೀನಿ, ಅಲ್ಲೆಲ್ಲ ಕಾರ್ ನಿಲ್ಲಿಸಿದ್ರು ಸಾಕು ಹಂಗೆ ಹೋಗೋದನ್ನ. ಬಟ್ ಇಲ್ಲಿ ಬರ್ದಿರೋ ಪ್ರಕಾರ ಇಷ್ಟೇ ಅಂತ ಬರ್ದಿದ್ದಾರೆ. ಮ್ಯಾಗ್ನೆಟಿಕ್ ಹಿಲ್ಲಿಂದ ನಮ್ಮನ್ನ ಈ ದಾರಲ್ಲಿರೋ ಲಾಸ್ಟ್ ಡೆಸ್ಟಿನೇಷನಿಗೆ ಬಂದಿದ್ದೀವಿ, ಅದೇ ಸಂಗಮ್ಮು. ಸೊ ಸಂಗಮ್ ಅಂದರೆ ಸೇಮ್ ನಮ್ಮ ಕಡೆ ಹೆಂಗೋ ಹಂಗೆ 2 ನದಿ ಇಲ್ಲಿ ಸಂಗಮ ಆಗ್ತಾಯಿದೆ. ಕಂಪ್ಲೀಟಾಗಿ ಐಸ್ ಆಗ್ತಾಯಿದೆ, ಅಂದರೆ ಕಂಪ್ಲೀಟಾಗಿ ಆಗಿಲ್ಲ, ಸೈಡಲ್ಲೆಲ್ಲ ಐಸ್ ಆಗಿದೆ. ಸೆಂಟ್ರಲ್ಲಿ ಫ್ಲೋ ಕಾಣಿಸ್ತಾ ಇದೆ ನಿಮಗೆ. ಸೊ ಗೈಸ್ ಬನ್ನಿ, ಐಸ್ ಜೊತೆ ನಡೆಯುತ್ತೆ. ಹೋಗಿ ಮೊದಲೇ ಐಸು ಸ್ನೋ ಅಂದರೆ ಹೇಳಿ ಇಷ್ಟ ನನಗೆ. ಇಲ್ಲಿ ಬಾಯಿಗೆ ಬರ್ತಾಯಿದೆ ಎಲ್ಲ. ನೋಡ್ಕೊಂಡು ಹೋಗಿ ಚಿನ್ನಿ, ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಹೋಗ್ಬೇಡ, ಇಲ್ಲಿ ಬಾ. ಸಾರಿ ಹೊಂಟು ಅವ್ರು ಹೋಗಿದೆ ನೋಡು. ಅವ್ರು ತಿಂತಾರಂತೆ, ನೀನು ತಿನ್ನಕ್ಕಾಗತ್ತಾ? ಬೇಡ ಪೂಜಾ, ಬೇಡ ಚಿನ್ನಿ. ಇಲ್ಲಿ ನೋಡ್ತಿದ್ಯಾ, ಎಲ್ಲ ಮುರಿತಾ ಇದೆ, ಹೋಗಂಗಿಲ್ಲ ಇಲ್ಲಿ ನಾವು. ಪ್ಲೀಸ್ ಡೋಂಟ್ ಗೋ ಪು. ಐ ಲಾಸ್ಟ್ ಟೈಮ್ ಹೌದೇ ವೆಂಟ್ ಅಂತ. ಈಗಲೇ ತಡ್ಕೊಳಕ್ಕಾಗ್ತಲ್ಲ ಚಳಿನ. ಇವನ್ ಯಾಕಾದ್ರೂ ಬರ್ತಾನಪ್ಪ ಟ್ರಿಪ್ಗಳಿಗೆ. ಗೈಸ್, ಅವರಿಬ್ರು ಇಲ್ಲ ಅಂದಿದ್ರೆ ಇವನು ಜುಪ್ಪಯ್ಯ ಅಂದ್ರೆ ಇಲ್ಲಿ ಬೀಳಿಸ್ತಿರ್ಲಿಲ್ಲ ನಾನು. ಈ ಸೈಡ್ ಬಾ. ಮೆತ್ತ ಕಾಲಿಡ್ಬೇಕು. ಕೋಚ್ ಹೇಳಿದ್ ಕೇಳು, ಕೈ ಕೊಡು. ನಾನು ಹೇಳಿದ ಕಡೆ ಹಿಡಿಯೋ, ನಿಂಗೆ ಗೊತ್ತಾಗಲ್ಲ ರಘು. ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತಾ ಇಲ್ಲ. ಸುಮ್ಮನೆ ಬರ್ತೀಯಾ? ಕೆಲವು ವಿಷಯಗಳಲ್ಲಿ ನಾನು ಮೈ ಗಾಡ್, ಬಾ ಕಂದ ಪ್ಲೀಸ್. ಸಾಕು ಅನ್ಸುತ್ತಲ್ಲ ರಘು, ವಾಟರ್ ಅಲ್ಲಿದ್ರೆ ಇಲ್ಲಿ ಸಾಕು ಅಂತೆಲ್ಲ ಕಂದ. ಅಲ್ಲಿ ತೋರ್ಸು, ಫಾಗ್ ನೋಡಲ್ಲಿ. ಫಸ್ಟ್ ಇಲ್ಲಿ ನಮ್ಮ ಬುಡ ನೋಡ್ಕೋಬೇಕು ಫಸ್ಟ್. ನನ್ನನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ಬರ್ತೀಯ. ಒಂದೇ ಕಡೆ ಸುಮಾರು ಹೊತ್ತು ನಿಂತಿದ್ರೆ ಬೀಳ್ತೀಯ. ಯಾರು ಇಲ್ಲ ಕಣೆ ಸೇವ್ ಮಾಡೋಕ್ಕೆ. ಇಲ್ಲೆಲ್ಲ ಸ್ಕಿಡ್ ಆಗತ್ತೆ, ಪ್ಲೇನ್ ಐಸ್ ಇರೋ ಕಡೆ ಸ್ಕಿಡ್ ಆಗತ್ತೆ. ಬಾ ಈ ಕಡೆ ಬಾ. ಅಯ್ಯೋ, ಸಾಕು ಸಾಕು, ಹೋಗ್ಬಿಡಮ್ಮಿ, ಸಾಕಮ್ಮಿ. ಯಪ್ಪ, ಚಳಿ ಜಾಸ್ತಿ ಆಗ್ತೈತೆ ಇಲ್ಲಿ ಬಂದಾಗ. ಬಾ, ಕೈ ಕೊಡು. ಕೈ ಏನಕ್ಕೆ? ನನ್ನ ಕೈ ನೋಡು. ನಿನ್ನ ಕೈಯಲ್ಲೆಲ್ಲ ಮುಟ್ಬಿಟ್ಟು ನನಗೆ ಇಲ್ಲಿ ಚಳಿ ಆಗ್ತೈತೆ. ಪೂಜ್ ಸಾಕಮ್ಮ. ಚಿನ್ನಿ ತರಿಕೆ ಬಾ, ಸಖತ್ತಾಗಿದೆ. ಪುಷ್ ಕಮ್ ಸ್ಲೋಲಿ.
ಜೀಜಕ್ಕೆ ಏನಾದ್ರು ತಲೆ But it will little skiddy when it's transparent. If it's white, you're safe. It will just crack. But when it's transparent, it's strong. ಸರಿ So you can walk. ಸರಿ ಸರಿ ದೊಡ್ಡ ಕೋಚ್ ಇವಳು, ಅವ್ರಿಗೂ ತಲೆ ಕೆಡ್ಸ್ಕೊಟ್ಟವಳೆ ನೋಡಿ ಗೈಸ್. Hold each other's hand. ಬಿದ್ರೆ ಇಬ್ರು ಬೀಳಿ ಅಂತಿದ್ದಾಳೆ ಇವಳು. ಕೀನಾ ಬರ್ಬೇಕಾ ನಾನು? ಗೈಸ್ ಅಲ್ಲಿವರೆಗೂ ಹೋಗ್ಬಿಟ್ಟವ್ರೆ. ಬಿದ್ದರೆ ಮಕ ಮೂತಿ ಎಲ್ಲ ಕೋಲ್ಡ್ಗೆ. ಓ ಶಿಟ್, ನೀರು ನೋಡ್ತಾ ಇದ್ರೆ ಕಲರು ಕೈ ಇಡಬೇಕು ಅನಿಸ್ತಿದೆ. ಕೈ ಇಟ್ಟರೆ ಮುಗಿದು ಕತೆ. ಓ ಶಿಟ್, ಆಲ್ ಗುಡ್. ಬಿದ್ಲು ಗೈಸ್ ಇವಳು. ಏ ಬಿ ಕೇರ್ಫುಲ್ ಚಿನಿ, ನೋಡಲ್ಲ ಅವ್ರಿಬ್ರು ಬಿದ್ರು. ಬಿದ್ದ ತಕ್ಷಣ ಹೋಗೇ ಬಿಟ್ರು ಪಾಪ ಅವ್ರಿಗೆ. ಚಿನಿ ಡೋಂಟ್ ಗೋ ದೇರ್. ವೈಟ್ ಟ್ರಾನ್ಸ್ಪರೆಂಟ್ ಇರೋ ಜಾಗ ಬಿದ್ಲು ಅವಳು. ಗೊತ್ತು ಗೊತ್ತು, ಅಲ್ಲಿ ತುಂಬ. ಹಾಂ ಸರಿಯಾಗಿ ಬಿದ್ಲು ಅಮ್ಮ. ಅಪ್ಪ ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ಇದಾದ್ಮೇಲೆ ಮೂಗಿ ಇಳಿತಾ ಇದೆ. ಗುಡ್ ಮಾರ್ನಿಂಗ್, ಡೇ 3 ಇವತ್ತು. ಏನು ಸರ್ಪ್ರೈಸ್ ಅಂದರೆ ಸ್ನೋಫಾಲ್ ಆಗ್ತಾಯಿದೆ. ನಾವು ಇಲ್ಲಿ ಚೆಕ್ಕಿನ್ ಆಗಿದ್ದಿನ ಈ ಮೌಂಟೇನ್ಸ್ ಎಲ್ಲ ನಮ್ಮ ರೂಮ್ ಬಾಲ್ಕನಿ ಏನು ಕಾಣಿಸ್ತಿದೆ, ಇಟ್ ವಾಸ್ ಫುಲ್ ಒಂಥರ ಸ್ಯಾಂಡ್ ಥರ ಡಸ್ಕ್ ಆಗಿತ್ತಿಲ್ಲ. ಇವಾಗ ನೋಡಿ ಗೈಸ್, ಒಂದೇ ರಾತ್ರಿ, ನಿನ್ನೆ ಕೂಡ ಹಿಂಗಿರಲಿಲ್ಲ, ಇವತ್ತು ರಾತ್ರಿ ಅಲ್ಲಂತೂ ನೀವು ನೋಡ್ತಾ ಇದ್ರೆ ಫುಲ್ ವೈಟ್ ಆಗಿದೆ ನೋಡಿ. ಅದಂತೂ ಫುಲ್ ಮರಳಾಗಿತ್ತು ಅದು, ಈಗಂತೂ ಫುಲ್ ಸ್ನೋ ಆಗ್ತಾಯಿದೆ. ಇವಾಗ ನೋಡಿ ಹಿಂಗಿದೆ. ಓ ಶಿಟ್, ಓಹ್ ನೋಡಿ ಅಷ್ಟು ಹಿಂಗೆ ಒಳ್ಳೆ ಸಗದಾಗಿದೆ. ಯಪ್ಪ ತಣ್ಣಗೆ ತಣ್ಣಗೆ ತಣ್ಣಗೆ, ಹಾಂ ಸಕ್ಕದಾಗಿದೆ ಮಾತ್ರ. ಬಟ್ ಈಗ ಡೇ 3 ಇದು. ನಮಗೆ ಇಷ್ಟು ಬೇಗ ನೋಡ್ತೀವಿ ಅಂದ್ಕೊಂಡೇ ಇರಲಿಲ್ಲ ನಾವು. ಆ್ಯಂಡ್ ಕ್ಲೌಡ್ಸ್ ಇದೆ ಅಂತಲೇ ಗೊತ್ತಾಗಲ್ಲ ಗೈಸ್, ಆದರೂ ಅದು ಬೀಳ್ತಾ ಇದೆ. ಪೂರ್ತಿ ಸ್ನೋ ಆಗಿದೆ. So snowy. Finally we are experiencing snowfall. ಆವಾಗಲೇ ಸ್ನೋ ತೋರಿಸ್ತಾ ಇದ್ವಿ. ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಾರ್ಲಂಗಾ ಪಾಸ್ಗೆ ಹೋಗ್ತಾ ಇದ್ದೀವಿ. ಈ ಜಾಗಕ್ಕೆ ವೆಹಿಕಲ್ಸ್, ಹೈಯೆಸ್ಟ್ ಮೋಟರ್ ವೆಹಿಕಲ್ಸ್ ಹೋಗುವಂತಹ ಪಾಸ್ ಇದು. ಬಟ್ ಇವಾಗ ಆಗಿರೋ ಸ್ನೋಗೆ ಇವಾಗ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ. ಆಲ್ರೆಡಿ ಈಗಲೇ ಗಾಡಿ ಸ್ಕಿಡ್ ಆಗ್ತಾ ಇದೆ ನೋಡಿ ಇಲ್ಲಿ ಹೋಗ್ತಾ ಇರೋ ಜಾಗದಲ್ಲಿ. ಬಟ್ ಎಷ್ಟೊಂದು ಬೇಗ ಆಲ್ರೆಡಿ ಮೆಲ್ಟು ಆಗ್ತಾ ಇದೆ. ಬಟ್ ಹೆವಿ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಇವಾಗ ಮೇಲೆ ಹೋಗೋಕ್ಕೆ. ಬಟ್ 1-2 ಸರಿ ಸ್ಲಿಪ್ ಆಯಿತು ಗೈಸ್. ಎಲ್ಲ ಸೈಲೆಂಟ್ ಕಾರಲ್ಲಿ ಇಲ್ಲ, ಎಲ್ಲರೂ ಸೈಲೆಂಟಾಗಿ ಹೋಗ್ಬಿಟ್ವಿ. ಸೊ ಇನ್ನೂ ನೋಡ್ಬೇಕು ಮುಂದೆ ಹೆಂಗಿರುತ್ತೆ ರೂಟ್ ಅಂತ. ಹೆವಿ ಆಲ್ಟಿಟ್ಯೂಡ್, ಆಲ್ಮೋಸ್ಟ್ ನಾವು 11,000-12,000 ಫೀಟಲ್ಲಿದ್ದೀವಿ ಇವಾಗ. ಏಕ್ದಮ್ 18,000 ಫೀಟ್ಗೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 5,000 to 6,000 ಫೀಟ್ ಮೇಲೆ ಹೋಗ್ತೀವಿ. ಸೊ ಕಾರಲ್ಲಿ ಆಕ್ಸಿಜನ್ನು ಎಲ್ಲ ಏನೇನು ಪ್ರಿಕಾಷನ್ಸ್ ಏನೇನು ಬೇಕೋ ಅದೆಲ್ಲ ಇದೆ. ಬಟ್ ನಾವೆಲ್ಲ ಅಡ್ಜಸ್ಟ್ ಆಗಿದ್ದೀವಿ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ. ಜಸ್ಟ್ ನಾವು ರೀಚ್ ಆದ್ವಿ ಪಾಪ. ಹೆವಿ ಸ್ನೋ ಬರ್ತಾ ಇದೆ ಫುಲ್. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಕಣ್ಣು ಒಳಗಡೆನೆ ಬೀಳ್ತಿದೆ ಸ್ನೋ. ಬಟ್ ಗಾಗಲ್ಸ್ ಹಾಕೊಂಡ್ರೆ ಏನು ಕಾಣಿಸ್ತಿಲ್ಲ. ಸೊ ಇದೇ ಗೈಸ್, ವಿ ಹ್ಯಾವ್ ರೀಚ್ ದಿ ಕಾರ್ಲಂಗಾ ಪಾಸ್. ಆಲ್ಟಿಟ್ಯೂಡ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 18,000 ಫೀಟು. ಯಪ್ಪ, ಯೂಶ್ವಲಿ ನಾವು ಫೋಟೋಸ್ ನೋಡಿದಾಗ ಇಲ್ಲೆಲ್ಲ ಅಷ್ಟು ಸ್ನೋನೇ ಇರೋಲ್ಲ. ಬಟ್ ಇವತ್ತಂತೂ ಹೆವಿ. ದಿಸ್ ವಾಸ್ ದ ಬೆಸ್ಟ್ ಪ್ಲೇಸ್. ಹೆವಿ ನಡುಗ್ತಾ ಇದ್ದಾಳೆ ಚಿನಿ. ವಿ ಡಿಡ್ ಇಟ್. ಕಣ್ಮೇಲೆಲ್ಲ ಸ್ನೋ ಫ್ಲೇಕ್ಸ್ ಬೀಳ್ತಿದೆ ನೋಡು. ವಿ ಡಿಡ್ ಇಟ್. ಓ ಮೈ ಗಾಡ್, ಅಲ್ಲಿ ಏನೂ ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ಲ, ಹೆವಿ ತಿಕ್ಕಾಗಿದೆ ಕೂಡ ಸ್ನೋ. ತಗೋ ನೋಡಿ, ನಾನು ಇದು ವಿಡಿಯೋ ತೆಗಿ, ನನ್ನ ಕೈ ಹಿಂಗೆ ಇಟ್ಕೊತೀನಿ. ಬೀಳತ್ತೆ ಸ್ನೋ ಈಗ. ಎಷ್ಟು ಬೇಗ ಬೀಳ್ತಾ ಇದೆ.
ಅದು ಫ್ಲೇಕ್ ಕಾಣಿಸ್ತಿದ್ಯಾ? ಎಸ್. ಚಿನಿ ಮಾಸ್ಕ್ ಹಾಕೋ ಚಿನಿ. ಇಲ್ಲೇ ಸೋಲ್ಜರ್ಸ್ ಇದ್ದಾರೆ ಗೈಸ್. ನಮಗೆ ಮೇಲೆ ಹತ್ತದ ಕುಡಿಯೋಕ್ಕೆ ಬಾಯೆಲ್ಲ ಒಣಗ್ತಾ ಇತ್ತು. ತುಂಬ ಬಿಸಿ ನೀರು ಕೊಟ್ಟರು ಅವರು. ಅದು ಅವ್ರ ಜೊತೆ ಸಿಕ್ಕಾಪಟ್ಟೆ ಮೇಬಿ ದೊಡ್ಡ ನಾಯಿಗಳು ಬೇರೆ ಇತ್ತು. ನಮ್ಗೆ ಗೊತ್ತಿಲ್ಲ ಏನಿಲ್ಲ, ಹಂಗೆ ಎಂಟ್ರಿ ಕೊಟ್ಬಿಟ್ವಿ. ಬೊಗ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ದಯವಿಟ್ಟು ಈ ಥರ ಬರಬೇಡಿ, ಈ ನಾಯಿಗಳನ್ನ ನಾವು ಟ್ರೈನ್ ಮಾಡಿರ್ತೀವಿ, ಯಾರು ಬಂದರೂ ಕಚ್ಚಿಬಿಡುತ್ತೆ ಅಂದರು. ಏಕ್ದಮ್ ಹಂಗೆ ಕೆಳಗಡೆ ಇಳ್ಕೊಂಡು ಬಂದಿದ್ದೀವಿ. ಎಲ್ಲಿ ನಾಟ್ಸ್ ಅಲ್ಲಿ ಹೋಗ್ಬೋದಾ? ಎಷ್ಟು ತಿಕ್ಕಾಗಿದೆ ಅಲ್ಲ ಸ್ನೋ. ಒಬ್ಬ ಈಗ ರಘು ಕಂಡ್ರೆಪ್ಪೆ ಫುಲ್ ಸ್ನೋ. ದ ವ್ಯೂ ಇಸ್ ಬ್ಯೂಟಿಫುಲ್. ನೋಡಿ ಒಬ್ಬ ಇಲ್ಲೂ ಕೂಡ ಸೈನ್ ಬೋರ್ಡ್ ಹಾಕಿದ್ದಾರೆ. ಹೆವಿ ಸ್ಲಿಪ್ ಆಗ್ತಾ ಇದೆ ನೋಡಿ. ಸಿಯಾಚಿನ್ ತುರ್ತಕ್ಲೇ ಈ ಕಡೆ ಕೈಲಾಶ್ ಸರ್. ಇಲ್ಲಿ ಮಿಲ್ಟ್ರಿ ಬೇಸ್ ಇದೆ. ಬಿಸಿನೀರು ತೊಗೊತಾ ಇದ್ದಾರೆ ನೋಡಿ ಮೈಸೂರು. ಅವರೇ ಕೊಟ್ಟಿದ್ದು ನಮಗೆ. ಆ್ಯಂಡ್ ಗುಡ್ ಥಿಂಗ್ ಇಸ್ ಟಾಯ್ಲೆಟ್ ಎಲ್ಲ ಇದೆ. ಸಮ್ಮರಲ್ಲಿ ಬಂದವ್ರಿಗೆ ಆರಾಮಾಗೇ ಇರುತ್ತೆ, ಅಷ್ಟೇನು ಈ ಲೆವೆಲ್ ಇರಲ್ಲ ಟೆಂಪ್ರೇಚರು. ಸದ್ಯಕ್ಕೆ -19 ಇದೆ, -19. ಹಾಂ ಬಂದೆ. ಆಲ್ ರೈಟ್ ಗೈಸ್, ಬಿಸಿ ಟೀ ಕುಡಿತಾ ಇದ್ದೀವಿ ಎಲ್ಲರೂ. ಮೇಲೆಯಿಂದ ಇಳಿದು ಬಂದಿದ್ದೆ. ಫಸ್ಟು ಬಾಯಿಗೆ ಏನಾದ್ರು ಹಾಕೋಬೇಕಾಗಿತ್ತು. ಸಿಕ್ಕಾಬಡೆ ಚಳಿ ಇತ್ತು ಮೇಲ್ಗಡೆ. ಬಂದವೇ ಏನು ಕುಡಿಯೋಕ್ಕೆ ತಿನ್ನೋಕ್ಕಿರಲಿಲ್ಲ. ಸೊ ಮತ್ತೆ ಲೇಗ್ ಇಳಿದಿದ್ದೀವಿ. ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಯಾವ್ದು ಹೋಗ್ಬೇಕು, ಆಲ್ ಆಫ್ ಫೇಮ್ ಅಂತ. ಸೊ ಅದಕ್ಕೂ ಮುಂಚೆ ಅದರ ಸಿಂಪಲ್ ಜಾಗದಲ್ಲಿ ಮ್ಯಾಗಿ ಮತ್ತು ಟೀ ಕುಡಿಯೋಣ ಬಂದಿದ್ದೀವಿ. ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಆ ಪ್ಲೇಸ್ಗೆ ಹೋಗಿ ಬೇಗ ರೂಮ್ ತಲುಪೋದು. ರೂಮಲ್ಲಿದ್ದರೆ ಆರಾಮಾಗಿರ್ಬೋದು ಗೈಸ್. ಅಂಗಡಿ ತುಂಬ ಚಿಕ್ಕದಿದೆ, ಲೋಕಲ್ ಸ್ಟೈಲು. ಏನಾಗಿದೆ, ಯಾವ ಲೆವೆಲ್ ಚಿಕ್ಕದಿದೆ ಅಂದರೆ ಗೈಸ್, ನಮ್ಮ ಹಿಂದೆ ಇರೋರಿಗೆ ನಮ್ಮ ಬೆನ್ನು ಹಂಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಕಾಣಿಸುತ್ತೆ. ಫೈನಲ್ ಡೆಸ್ಟಿನೇಷನ್ ಫಾರ್ ಡೇ 3 ಆಲ್ ಆಫ್ ಫೇಮ್ಗೆ ಬಂದಿದ್ದೀವಿ. ಸೊ ಬೇಸಿಕ್ಲಿ ಏನಂದರೆ ನಮ್ಮ ಸೋಲ್ಜರ್ಸ್ ಕತೆಗಳಿರುತ್ತೆ ಇಲ್ಲಲ್ಲ. ಆ್ಯಂಡ್ ಅಲ್ಲಿ ನೀವು ಹಿಂದ್ಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದ್ರ ಹಿಂದ್ಗಡೆನೇ ಹೋಗಿದ್ದಿದ್ದು ನಾವು ಕಾರ್ದೊಂಗ ಪಾಸ್ಗೆ. ಸೊ ಬಿಸಿಲು ಇನ್ನೂ ನೋಡಿ ಅಲ್ಲಿ ಬೀಳ್ತಿದೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಕತ್ಲಾಗ್ತಾಯಿದೆ. ಇನ್ನೇನು ಇವಾಗ 4:45, ಇನ್ನೊಂದು ಅರ್ಧ ಗಂಟೆಗೆ ಫುಲ್ ಕತ್ಲಾಗೋಗುತ್ತೆ. ಈ ಕಡೆ ನೋಡಿ ಆಲ್ಮೋಸ್ಟ್ ಈ ಕಡೆಲ್ಲ ಕತ್ಲಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಹಿಂದೆ ನಡ್ಕೊಂಬರ್ತಾ ಇದ್ದಾರೆ. ಸೊ ಒಳಗಡೆ ಫೋನ್ ಯೂಸ್ ಮಾಡ್ಬೋದೋ ಗೊತ್ತಿಲ್ಲ, ಬಿಟ್ಟರೆ ಒಳಗಡೆ ಏನೇನಿದೆ ತೋರಿಸ್ತೀನಿ. ನೋ ಡ್ರೋನ್ ಝೋನ್ ಅಂತ ಬರೆದಿದ್ದಾರೆ, ಬಿಕಾಸ್ ಇದು ಫುಲ್ಲು ಮಿಲ್ಟ್ರಿ ಸೆಟ್. ಇದು ನೋಡಿ, ಇದು ಮೋಸ್ಟ್ಲಿ ಕಾರ್ಗಿಲ್ ವಾರ ಯಾವುದೊಂದು ಗೊತ್ತಿಲ್ಲ, ಬಟ್ ಅವ್ರು ಯೂಸ್ ಮಾಡ್ತಿರೋ ಆ್ಯಮಿನೇಷನ್ನು. ಆಮೇಲೆ ಇಲ್ಲಿ ಯಾರು ವಿಶ್ವನಾಥ್ ಅವ್ರನ್ನ ತೊಗೊಂಡೋಗ್ತಾ ಇರೋದು ನೋಡಿ. ಇಲ್ಲಿ ನೋಡಿ ವಿನ್ ಆದಮೇಲೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರೋದು. ಇದು ಫೈನಲ್, ಇನ್ನೇನು ಬ್ಯಾಟ್ಲ್ ವಿನ್ ಆಗೋಕ್ಕೂ ಮುಂಚೆ ಫೈನಲ್ ಚಾರ್ಜ್. ಇದು ಕೂಡ ಅದೇ, ಇದು ಮುಂಚೆ ಪೂಜೆ ಮಾಡ್ತಿರೋದು ಹೋಗೋಕ್ಕೂ ಮುಂಚೆ. ಇದು ಅಷ್ಟೇ, ಟ್ಯಾಂಕ್ಸು ಗಾರ್ಡ್ ಮಾಡ್ತಾ ಇರೋದು. ನೋಡಿ ಪ್ರೈಮ್ ಮಿನಿಸ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಬಂದಿರೋದು. ಅದು ಯಾವಾಗ 1952 ಗೈಸ್. ಅಪ್ಪ, ಆಗಲೇ ಏರೋಪ್ಲೇನಲ್ಲಿ ಬಂದಿದ್ದಾರೆ ಗೈಸ್. ಇಲ್ಲಿ ಒಬ್ಬೊಬ್ಬರು ಸ್ಟೋರಿ ಓದ್ತಾ ಇದ್ರು ಫುಲ್ಲು ಎಮೋಷನ್ ಆಗುತ್ತೆ. ಆಲ್ರೆಡಿ ಅಳ್ತಾ ಇದ್ದಾನೆ ನೋಡಿ. ಅವ್ರು ಯಾರು, ವಿಜಯನ್ ತಾಪರ್ ಅಂತ.
ಇದು ಕಾರ್ಗಿಲ್ ವಾರ್ ಟೈಮಲ್ಲಿ ಇವ್ರು ಜಸ್ಟ್ 22 ಇಯರ್ಸ್ ಇದ್ದಾಗ ಸತ್ತೋಗಿರೋದು. ನೋಡಿ ಅವ್ರು ಲೆಟ್ರ್ ಬರೆದಿರೋದು ಅವ್ರ ಫಾದರ್ಗೆ ಮತ್ತು ಮದರ್ಗೆ. ಅವ್ರಿಗೆ ಬಂದಿರೋದು ಮೆಸೇಜ್ ಅವ್ರ ಫಾದರಿಂದ. ಸೊ ಬೇಸಿಕ್ಲಿ ನಾನು ಇನ್ನೊಂದು ಜನ್ಮ ಅಂತ ಹುಟ್ಟಿದ್ರೆ ಮತ್ತೆ ಮನುಷ್ಯನಾಗಿ ಹುಟ್ಟಬೇಕು, ಮತ್ತು ಆರ್ಮಿಯಲ್ಲೇ ನಾನು ಕೆಲಸ ಮಾಡಬೇಕು ಅಂತ, ನಮ್ಮ ನೇಷನ್ನೇ ಸರ್ವ್ ಮಾಡಬೇಕು ಅಂತ ಬರೆದಿದ್ದಾರೆ. ಅವ್ರ ಫೋಟೋಸ್ ನೋಡಿ ಇಲ್ಲಿ. ಇಷ್ಟೊತ್ತು ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಹೇಗೆ ಟೆರೈನ್ ಇತ್ತು, ಎಲ್ಲೆಲ್ಲಿ ವಾರ್ ಮಾಡಿದ್ರು ಅಂತ. ಸೊ ಇಲ್ಲಿ ಟೈಗರ್ ಹಿಲ್ ಅಂತ ಇದೆ. ಸೊ ಟೈಗರ್ ಹಿಲ್ಲು, ಆಮೇಲೆ ಕಾರ್ಗಿಲ್ನ ಹೇಗೆ ತೊಗೊಂಡ್ರು, ಆಮೇಲೆ ಇದು 0.5608 ಅಂತ ಅದನ್ನೇ ಹೇಗೆ ತೊಗೊಂಡ್ರು ಅಂತೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅಕಸ್ಮಾತ್ ನೀವು ಲೇಕ್ ಬಂದರೆ ಈ ಹಾಲ್ ಆಫ್ ಫೇಮಿಗೆ ಬನ್ನಿ. ಒಬ್ಬೊಬ್ಬರ ಕಥೆನೂ ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಮಿಲ್ಟ್ರಿಯವ್ರು ಬಂದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಟ್ ನೀವು ಬಂದರೆ ಅದನ್ನು ಕೇಳಿಸ್ಕೊಳ್ಳಿ, ಸಖತ್ತಾಗಿ ಹೇಳ್ತಾರೆ ಯಾವ ಟೈಮಲ್ಲಿ ಹೆಂಗಿತ್ತು. ಮೋಸ್ಟ್ ಆಫ್ ದ ಟೈಮ್ ವಾರ್ ಮಾಡೋದಕ್ಕಿಂತ ಆ ಟೆಂಪ್ರೇಚರ್ಸಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಬದುಕೋದೇ ಕಷ್ಟ. ಫಸ್ಟ್ ಆಫ್ ಆಲು ಎಷ್ಟೋ ಜನ ಹಂಗೆ ತೀರೋಗಿದ್ದಾರೆ. ಸೊ ಅದಾದರೂ ಅದ್ರ ಜೊತೆಗೆ ಬ್ಯಾಟ್ಲು ಮಾಡೋದು ನೆಕ್ಸ್ಟ್ ಲೆವೆಲು. ಅವ್ರಿಗೆಲ್ಲ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೇಕಂದ್ರೆ. ಸೊ ಇದು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆನೇ ಇದೆ. ಬಟ್ ಎನಿವೆ, ಸೊ ಈ ವಿಡಿಯೋ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀವಿ ಗೈಸ್. ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ 3 ದಿನ ನಾವಿರ್ತೀವಿ. ಸೊ ಇನ್ನೂ 3 ದಿನ ಏನೇನು ಜಾಗಕ್ಕೆ ಹೋಗ್ತೀವೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಬಟ್ ಪ್ಲೀಸ್ ಇಫ್ ಯು ಲೈಕ್ ಇಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿಗೆ ಸೈನ್ ಆಫ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.